ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. ನಾನಿವತ್ತು 2000 ಇತಿಹಾಸ ಇರುವಂಥ ಹಾಗೆ ಪ್ರತಿನಿತ್ಯ ಪವಾಡ ನಡೆಯುವಂಥ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಕ್ಷೇತ್ರಕ್ಕೆ ಮತ್ತು ತಿರುಪತಿಯಲ್ಲಿರುವಂತಹ ಕ್ಷೇತ್ರಕ್ಕೂ ತುಂಬ ಸಂಬಂಧವಿದೆ. ಇಲ್ಲಿರುವ ವಿಗ್ರಹಕ್ಕೆ 2000 ವರ್ಷಗಳ ಇತಿಹಾಸವಿದೆ. ವಸಿಷ್ಠ ಮಹರ್ಷಿಗಳಿಂದ ಪ್ರತಿಷ್ಠಾಪಿತವಾಗಿರುವ ವಿಗ್ರಹವು ಬಲು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸುಮಾರು ವರ್ಷಗಳ ಕಾಲ ಕೆರೆಯ ನೀರಿನಲ್ಲೇ ಇರುತ್ತದೆ. ನಂತರ ತಿರುಪತಿ ತಿಮ್ಮಪ್ಪನ ಮೇರೆಗೆ ಕೆರೆಯಿಂದ ಮೇಲೆ ತಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಪೂಜಿಸಲ್ಪಡುತ್ತಿದೆ. ತಿರುಪತಿಯಲ್ಲಿರುವ ವಿಗ್ರಹಕ್ಕೂ ಇಲ್ಲಿರುವ ವಿಗ್ರಹಕ್ಕೂ ತುಂಬ ಸಾರಮ್ಯವಿರುವುದರಿಂದ ಇಲ್ಲಿ ಕ್ಷಣ ಕ್ಷಣಕ್ಕೂ ಪವಾಡಗಳು ನಡೆಯುತ್ತಿದೆ. ಅದಕ್ಕೋಸ್ಕರನೇ ಇದನ್ನು ಚಿಕ್ಕ ತಿರುಪತಿ ಎಂದು ಕರೆಯಲಾಗಿದೆ. ಈ ಪವಿತ್ರ ಪುಣ್ಯಕ್ಷೇತ್ರ ಇರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿ ತಿರುಪತಿ ತಿಮ್ಮಪ್ಪನೇ ನೆಲೆಗೊಂಡಿದ್ದಾನೆ. ಈ ಹಿಂದೆ ಈ ಕ್ಷೇತ್ರವನ್ನು ವಸಿಷ್ಠ ಕ್ಷೇತ್ರ ಎಂದು ಕರೆಯುತ್ತಿದ್ದರಂತೆ. ಅರ್ಕಾವತಿ ನದಿಯ ದಡದಲ್ಲಿ ಇರುವಂತಹ ಏಕಾಮೂರ್ತಿ ದೇವಾಲಯ ಅಂದರೆ ಗರ್ಭಗುಡಿಯಲ್ಲಿ ಇರುವುದು ಒಂದೇ ಮೂರ್ತಿ. ಬೇರೆಲ್ಲ ಗುಡಿಗಳಲ್ಲಿ ಲಕ್ಷ್ಮಿ ಜೊತೆ ಅಥವಾ ಲಕ್ಷ್ಮಿ ವಿಗ್ರಹ ಜೊತೆ ಈ ಮೂರ್ತಿಗಳು ಇರುತ್ತದೆ. ಆದರೆ ಈ ದೇವಾಲಯದಲ್ಲಿ ಒಂದೇ ಶ್ರೀನಿವಾಸ ಮೂರ್ತಿ ಇದೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ನಿಂಬೆಹಣ್ಣಿನ ಜೊತೆ ಬಂದು ಆ ನಿಂಬೆಹಣ್ಣನ್ನು ಒಂದು ಅರಿಶಿಣ ಬಟ್ಟೆಯಲ್ಲಿ ಕಟ್ಟಿ ನಿಮಗೇನು ಕಷ್ಟವಿದ್ದರೂ ಆ ಕಷ್ಟವನ್ನು ದೂರ ಮಾಡು ಎಂದು ಕೋರಿಕೊಂಡು ಇಲ್ಲಿ ಕಟ್ಟಿದರೆ ಸಾಕು, ಕ್ಷಣದಲ್ಲೇ ಕಷ್ಟ ಪರಿಹಾರವಾಗುತ್ತದೆ ಎಂಬುದನ್ನು ಇಲ್ಲಿನ ಜನಗಳು ಈಗಲೂ ನಂಬುತ್ತಾರೆ. ತಿರುಮಲ ತಿಮ್ಮಪ್ಪನಿಗೂ ಬಿಳಿಗಿರಿ ರಂಗನಾಥ ಮೂರ್ತಿಗಳಿಗೂ ಕಟಿಲ ಹಸ್ತಧಾರಿಯಾಗಿದ್ದರೆ ಕಲ್ಲಳ್ಳಿಯಲ್ಲಿರುವಂಥ ಶ್ರೀನಿವಾಸ ಗದ ಹಸ್ತಧಾರಿಯಾಗಿ ತಿರುಪತಿ ಮತ್ತು ಬಿಳಿಗಿರಿಯ ಮಧ್ಯದಲ್ಲಿ ನೆಲೆ ನಿಂತಿರುವಂತಹ ತುಂಬ ಪವರ್ಫುಲ್ ದೇವರಾಗಿ ನೆಲೆ ನಿಂತಿದ್ದಾರೆ. ಈ ಮೂರು ಕ್ಷೇತ್ರದಲ್ಲಿರುವ ವಿಗ್ರಹಗಳನ್ನು ವಸಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ. ಸ್ಥಳ ಪುರಾಣ ಯಾವ ರೀತಿ ಇದೆ ಅಂತಂದರೆ, ವಸಿಷ್ಠ ಮಹಾಮುನಿಗಳಿಗೆ ಮಕ್ಕಳಿರುವುದಿಲ್ಲ. ವಸಿಷ್ಠರು ವೆಂಕಟೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡುತ್ತಾರೆ. ಇದರ ತಪಸ್ಸಿಗೆ ಮೆಚ್ಚಿ ವೆಂಕಟೇಶ್ವರ ದೇವರು ಶೇಷಾದ್ರಿ ಎಂಬ ಬೆಟ್ಟಕ್ಕೆ ತೆರಳಿ ತಪಸ್ಸನ್ನು ಮಾಡು, ಅಲ್ಲಿ ನಾನು ನಿನಗೆ ಪ್ರತ್ಯಕ್ಷವಾಗಿ ವರವನ್ನು ಕೊಡುತ್ತೇನೆ ಎಂದು ತಿಳಿಸುತ್ತಾರೆ. ಆ ಶೇಷಾದ್ರಿ ಬೆಟ್ಟವೇ ಇಂದಿನ ಬಿಳಿಗಿರಿ ರಂಗನ ಬೆಟ್ಟ. ಶ್ರೀ ವೆಂಕಟೇಶ್ವರರ ಆದೇಶದಂತೆ ವಸಿಷ್ಠ ಮಹರ್ಷಿಗಳು ಶೇಷಾದ್ರಿ ಬೆಟ್ಟಕ್ಕೆ ಪ್ರಯಾಣ ಮಾಡುತ್ತಿರುವಾಗ ನದಿ, ಕೊಳಗಳು ಹಾಗೂ ಕಮಲ ಪುಷ್ಪಗಳ ಪರಿಮಳದೊಂದಿಗೆ ಕೂಡಿರುವಂತಹ ದಟ್ಟಾರಣ್ಯ ಎದುರಾಗುತ್ತದೆ. ಆ ಅರಣ್ಯ ಸೌಂದರ್ಯಕ್ಕೆ ಮಾರು ಹೋಗಿ ಅಲ್ಲೇ ತಪೋನಿರತರಾಗುತ್ತಾರೆ. ಆಗ ಗದಾಹಸ್ತಧಾರಿಯಾದ ಶ್ರೀನಿವಾಸ ಮೂರ್ತಿ ಅವರಿಗೆ ಗೋಚರವಾಗುತ್ತದೆ. ಶೇಷಾದ್ರಿ ಬೆಟ್ಟದಲ್ಲಿ ಕಟಿಹಸ್ತಿಧಾರಿಯಾಗಿ ಗೋಚರವಾಗಿ ಇದರತ್ತ ವಸಿಷ್ಠ ಮಹರ್ಷಿಗಳಿಗೆ ಗೋಚರವಾದಂತೆ ವಿಗ್ರಹಗಳು ಪ್ರತಿಷ್ಠಾಪಿಸುತ್ತಾರೆ. ನಂತರ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಅನೇಕ ಶ್ರೀನಿವಾಸ ಮೂರ್ತಿಗಳು ಪ್ರತಿಷ್ಠಾಪಿಸಿರುವಾಗಿರುತ್ತದೆ. ಅದಕ್ಕೋಸ್ಕರನೇ ಈ ಕಲ್ಲಳ್ಳಿಯ ಶ್ರೀನಿವಾಸ ಹಾಗೂ ಬಿಳಿಗಿರಿ ರಂಗನ ದೇವಸ್ಥಾನವನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ 7 ಜನ್ಮ ಪುಣ್ಯ ಬರುತ್ತದೆ ಎಂಬುದನ್ನು ವಸಿಷ್ಠ ಮಹರ್ಷಿಗಳೇ ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳಿಲ್ಲದೇ ಇದ್ದವರು ಭಯ ಭಕ್ತಿಯಿಂದ ಪೂಜಿಸಿದರೆ ಮಕ್ಕಳಾಗುತ್ತದೆ ಎಂಬುದು ಇಲ್ಲಿ ನಂಬಲಾಗಿದೆ. ಕನಕಾಪುರದ ಕಲ್ಲಳ್ಳಿಯಲ್ಲಿರುವಂತಹ ಶ್ರೀನಿವಾಸ ಮೂರ್ತಿಯನ್ನು ಯಾರ್ಯಾರು ದರ್ಶನ ಮಾಡಿದಿರಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ, ಇದರ ವಿಶೇಷತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ತುಂಬ ಪವರ್ಫುಲ್ ಇರುವಂಥ ಈ ವಿಗ್ರಹದಲ್ಲಿ ಯಾವ್ಯಾವ ರೀತಿ ಪವಾಡಗಳಾಗುತ್ತೆ, ಹಾಗೆ ಇಲ್ಲಿ ಯಾವ್ಯಾವಾಗ ಹಬ್ಬಗಳು ನಡೆಯುತ್ತೆ, ಪ್ರತಿದಿನ ಇಲ್ಲಿ ಪೂಜೆ ಇದ್ದೇ ಇರುತ್ತೆ. ನೀವು ಬರುವಂಥ ಭಕ್ತಾದಿಗಳು ಪ್ರತಿದಿನ ಕೂಡ ಬರ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಪನ್ ಇರುತ್ತೆ. ಯಾವಾಗ ಬೇಕಾದರೂ ಬರ್ಬೋದು, ಯಾವ ವಾರ ಬೇಕಾದರೂ ಬರ್ಬೋದು. ಅಷ್ಟು ಬೇರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು. ನಿಮಗೆ ಅತಿ ಹೆಚ್ಚು ಏಕೆಂತಂದರೆ ಬನಶಂಕರಿಯಿಂದ ಕನಕಪುರ ನೀವು ಬಸ್ ಬಂದರೆ ಮೊದಲೇ ಈ ಕಲ್ಲಳ್ಳಿ ಗೇಟ್ ಸಿಗುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಕಂಡಕ್ಟ್ರು ಕೂಡ ಹೇಳ್ತಾರೆ. ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು. ಬನ್ನಿ, ಇದರ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ನಡೆಯುವಂಥ ಪವಾಡಗಳು ಯಾವ್ಯಾವ ರೀತಿ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವ್ಯಾವ ದಿನ ಯಾವ್ಯಾವ ನಾವು ಅರ್ಕೆ ಮಾಡ್ಕೋಬೇಕು, ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸೋಕ್ಕೋಸ್ಕರನೇ ಬಂದಿದ್ದೀನಿ. ಬನ್ನಿ, ಈಗ ದೇವ್ರ ದರ್ಶನ ಮಾಡೋಣ. ಆನಂತರ ಇದರ ಬಗ್ಗೆ ಏನೇನಿದೆ ಅನ್ನೋದನ್ನು, ಹಾಗೆ ಇಲ್ಲಿ ನಡೆದಂತಹ ಪವಾಡಗಳು ಯಾರ್ಯಾರಿಗೆ ಆಗಿದೆ ಅನ್ನೋದನ್ನು ಕೂಡ ಅವ್ರ ಹತ್ರ ನಿಮಗೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ, ಈಗ ಅವ್ರನ್ನ ಮಾತಾಡ್ಸೋಣ, ಹಾಗೆ ದೇವರ ದರ್ಶನ ಮಾಡೋಣ. ಬಡವ ಸಾಹುಕಾರ ಎಂಬ ಭೇದ ಭಾವವಿಲ್ಲದ ಈ ದೇವಾಲಯದಲ್ಲಿ ಪ್ರತಿನಿತ್ಯ
ನೂರಾರು ಜನ ಬಂದು ದೇವರ ದರ್ಶನ ಪಡೆದು ಆನಂತರ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬೇಕು ಅಂತಂದರೆ ಈ ಕಲ್ಲಲ್ಲಿರುವಂತಹ ಈ ಶ್ರೀನಿವಾಸ ದೇವರನ್ನು ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇಲ್ಲಿರುವಂಥ ಭಕ್ತಾದಿಗಳನ್ನ ಮಾತಾಡ್ಸೋಣ. ಅವರು ಯಾವ್ಯಾವ ರೀತಿ ಒಳ್ಳೆಯದಾಯಿತು, ಏನೇನು ಅರ್ಕೆ ಮಾಡ್ಕೊಂಡಿದ್ರು, ಯಾವಾಗ ಅರ್ಕೆ ಮಾಡ್ಕೊಂಡಿದ್ರು, ಅರ್ಕೆ ಮಾಡ್ಕೊಂಡು ಎಷ್ಟು ದಿನದಲ್ಲಿ ಒಳ್ಳೆಯದಾಯಿತು ಅನ್ನೋದನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇದು ಪ್ರತಿನಿತ್ಯ ನಿಮ್ಗೆ ಹೇಳಿದ್ನಲ್ಲ, ಪ್ರತಿನಿತ್ಯ ಓಪನ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಆದರೆ ನಿಮ್ಗೆ ಇಲ್ಲಿ ಒಂದು ಕಂಡೀಷನ್ನು, ಭಯ ಭಕ್ತಿ ಇರಬೇಕು, ಮೇಯ್ನಾಗಿ ಭಕ್ತಿ ಇರಬೇಕು. ಭಕ್ತಿ ಇದ್ದಷ್ಟು ನಿಮ್ಗೆ ಒಳ್ಳೆಯದಂತೂ ಖಂಡಿತವಾಗಿ ಆಗುತ್ತೆ. ಒಂದೇ ಮನಸ್ಸಲ್ಲಿ ಬಂದು ಈ ದೇವರ ದರ್ಶನ ಮಾಡಿ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಬೇಕು ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ದೇವ್ರ ದರ್ಶನ ಮಾಡಿದ ತಕ್ಷಣ ನಿಮ್ಗೆ ಒಳ್ಳೆಯದಾಗುತ್ತೆ. ಬನ್ನಿ ಈಗ ಇದರ ಬಗ್ಗೆ ಏನೇನಿದೆ, ಇನ್ನೂ ವಿಶೇಷತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ದೂರದಿಂದ ಮಾಡೋರಿಗೆ ಬರ್ತಾ ಇರಿ. ಐದರ ಮಂಗಳಾರತಿ ಮಾತ್ರ. ಸ್ವಲ್ಪ ಸೈಡು ಈ ಕಲ್ಲಳ್ಳಿಯಲ್ಲಿರುವ ಶ್ರೀನಿವಾಸ ದೇವಸ್ಥಾನ ಹಾಗೆ ಬಿಳಿಗಿರಿ ರಂಗನಾಥ ದೇವಸ್ಥಾನವನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ 7 ಜನ್ಮದ ಪುಣ್ಯ ಬರುತ್ತದೆ ಎಂದು ವಸಿಷ್ಠ ಮಹರ್ಷಿಗಳೇ ಇಲ್ಲಿ ಉಲ್ಲೇಖಿಸಿದ್ದಾರೆ. ದಯವಿಟ್ಟು ಈ ದೇವರ ದರ್ಶನ ಮಾಡಿದಾಗ ಬಿಳಿಗಿರಿ ರಂಗಸ್ವಾಮಿ ದೇವರ ದರ್ಶನ ಪಡೆದರೆ ನಿಮಗೂ ಕೂಡ 7 ಜನ್ಮದ ಪುಣ್ಯ ಸಿಗಲಿ ಎಂಬುದೇ ನಮ್ಮ ಉದ್ದೇಶ.
ಅಕ್ಕಡೆ ಕಳ್ಸ್ಬಿಡಿ ಅದು ಕಳೆಯೋದು ಬಿಟ್ಟಿದ್ದಾರೆ. ಮಾಡರ್ನ್ ಚೆನ್ನಾಗಿರುತ್ತೆ. ಬನ್ನಿ ಬಾ ಬನ್ನಿ ಮುಂದೆ ಮುಂದೆ ಅಣ್ಣ ಹೋಗಿ ಅಮ್ಮ ಮುಂದೆ ಬನ್ನಿ ಸ್ವಲ್ಪ ಜನ ಇದೆ ನಿಂತ್ಕೊಂಡು ಕ್ಯೂ ಬನ್ನಿ ಬನ್ನಿ ಒಂದು ವಿಡಿಯೋ ಮಾಡಿ ಬನ್ನಿ ಬನ್ನಿ ಸ್ವಲ್ಪ ಮುಂದೆ ವೇಟ್ ಮಾಡಕ್ಕೆ ಜೈ ಶ್ರೀರಾಮ್.